ಅದು ಏನಂದ್ರೆ ಮಚ್ಚ, ಏ ಮಗ ಅಷ್ಟೇ ಹಿಂಜರಿತೀಯ? ಸ್ವಲ್ಪ ದುಡ್ಡು ಜಾಸ್ತಿ ತಗೊಂಡ್ ಬಾರೋ ಮಚ್ಚ, ನನ್ನ ಹತ್ರ ದುಡ್ಡು ಕಡಿಮೆ ಇದೆ ಅದಕ್ಕೆ ಮಚ್ಚ. ಓಕೆ ಮಗ, ಸ್ವಲ್ಪ ದುಡ್ಡು ಜಾಸ್ತಿನೇ ತರ್ತೀನಿ, ಓಕೆನಾ? ಥ್ಯಾಂಕ್ಸ್ ಮಚ್ಚ, ನಾನು ಮತ್ತೆ ತಿರ್ಗಾ ಬಂದಿನ್ ಕೊಡ್ತೀನೋ ನಿನಗ. ಸರಿ ಸರಿ ಮಗ, ಅದೆಲ್ಲ ಬಿಡು. ನೀನ್ ಇವಾಗ ಬಂದ್ಬಿಡು ಮಗ, ಗಾಡಿ ರೆಡಿ ಆಗೈತಿ. ಇವಾಗ ಹೊರಟು ಅಂದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಗೋವಾಕ ರೀಚ್ ಆಗ್ತೀವಿ. ಸರಿ ಮಚ್ಚ, ನಾನು ಬ್ಯಾಗ್ ರೆಡಿ ಮಾಡ್ಕೊಂಡ್ ಬರ್ತೀನಿ. ಫೋನ್ ಮಾಡಿದ್ಯಾ ಮಚ್ಚ? ಸರಿ ಮಗ, ಬಾ, ನಾನು ಬ್ಯಾಗ್ ರೆಡಿ ಮಾಡ್ತೀನಿ, ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಲೇಟ್ ಮಾಡ್ಬೇಡ ಮಗ. ಓಕೆ ಮಚ್ಚ, ಜಲ್ದಿ ಬರ್ತೀನಿ. ನೋಡು ಮಗ, ಸಮುದ್ರ ಎಷ್ಟು ದೊಡ್ಡದಿದೆ. ಹೌದು ಮಚ್ಚ, ನೋಡಕ್ಕೆ ಎರಡು ಕಣ್ಣು ಸಾಲದು ಮಚ್ಚ. ಓಕೆ ಮಗ, ಸಮುದ್ರಾಗ ಮಜಾ ಮಾಡೋಣ ನಡಿ ಮಗ. ಸರಿ ಮಚ್ಚ, ಮಜಾ ಮಾಡೋಣ. ಬೋಟ್ ರೈಡಿಂಗ್ ಮತ್ತು ಬೈಕ್ ರೈಡಿಂಗ್ ಹೋಗೋಣ ಮಗ. ಸರಿ ಮಚ್ಚ, ಆದ್ರೆ ನನಗೆ ಭಯ ಆಗ್ತಾ ಇದೆ ಮಚ್ಚ, ಸಮುದ್ರನೇ ನೋಡಿದ್ರೆ ಭಯ ಆಗ್ತಾ ಇದೆ. ಲೇ ಮಗ, ಭಯ ಪಡ್ಬೇಡ, ಲೈಫ್ ಜಾಕೆಟ್ ಹಾಕ್ತಾರೆ, ನಾವು ನೀರಾಗ ಬಿದ್ರು ಮುಳುಗೋದಿಲ್ಲ. ಸರಿ ಮಚ್ಚ, ಹಾಗಾದ್ರೆ ನಾವು ಬೋಟ್ ರೈಡಿಂಗ್ ಮತ್ತು ಬೈಕ್ ರೈಡಿಂಗ್ ಹೋಗೋಣ. ಓಕೆ ಮಗ, ಹೋಗೋಣ. ಇರೋದು ಒಂದೇ ಜೀವನ ಅಲ್ಲ, ಯಾಕೆ ಭಯ ಪಡೋಣ? ಹೌದು ಮಚ್ಚ, ಇರೋದು ಒಂದು ಲೈಫ್, ಎಂಜಾಯ್ ಮಾಡೋಣ ನಡಿ. ಓಕೆ ಮಗ, ಸ್ವಲ್ಪ ಹೊತ್ತು ಸಮುದ್ರದಲ್ಲಿ ಮಜಾ ಮಾಡಿ ನೆಕ್ಸ್ಟ್ ಪ್ಲಾನ್ ಮಾಡೋಣ ಮಗ. ಸರಿ ಮಚ್ಚ, ಪ್ಲಾನ್ ಮಾಡೋದು ಏನಿಲ್ಲ ಮಚ್ಚ, ಇವತ್ತೊಂದಿನ ಕುಡಿದು ತಿಂದು ಮಜಾ ಮಾಡೋಣ ಮಚ್ಚ. ಓಕೆ ಮಗ, ನೀ ಹೇಳ್ದಂಗ ಆಗ್ಲಿ. ಹಾಯ್ ಫ್ರೆಂಡ್ಸ್, ವರ್ಷ ಮತ್ತು ಮಲ್ಲೇನ ಗೋವಾ ಟ್ರಿಪ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್